ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಅದು ಕೂಡ ಬಾತ್ರೂಮ್ ಅಲ್ಲಿ ಅವಳ ಮೃತದೇಹ ಲಭ್ಯವಾಗಿದೆ. ಈ ಬಗ್ಗೆ ಅವರ ತಾಯಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೊಲೆ ಅಂತ ಶಂಕಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯುವತಿಯ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹದ್ದು. ಮನೆಯ ಬಾತ್ರೂಮ್ನಲ್ಲಿ ಆಕೆಯ ಶವ ಪತ್ತೆಯಾಗಿದೆ. ಕುತ್ತಿಗೆಯನ್ನ ಕೊಯ್ದು ಸಾಯಿಸಿರುವಂತಹ ಒಂದು ಗುರುತುಗಳು ಕೂಡ ಲಭ್ಯವಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಇದು ಒಂದು ಕೊಲೆ, ಈ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಅನುಮಾನಾಸ್ಪದ ಸಾವು ಅಂತಲೇ ದೂರನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಬಗ್ಗೆ ವರದಿ ಹೀಗಿದೆ. ಯುವತಿ ಅನುಮಾನಾಸ್ಪದ ಸಾವು, ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವ ಪತ್ತೆ. ಕೊಲೆಯೋ ಆತ್ಮಹತ್ಯೆಯೋ? ರಾಜ್ಯದಲ್ಲಿ ಇತ್ತೀಚೆಗೆ ಕೊಲೆ ಆತ್ಮಹತ್ಯೆಯಂತಹ ಪ್ರಕರಣಗಳು ಮೇಲಿಂದ ಮೇಲೆ ವರದಿಯಾಗ್ತಾಲೇ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ದ್ವಿತೀಯ ವರ್ಷದ ಪದವಿ ಓದುತ್ತಿದ್ದ 21 ವರ್ಷದ ಪ್ರಬುದ್ಧ ತಮ್ಮ ಮನೆಯ ಬಾತ್ರೂಮ್ನಲ್ಲೇ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ನಿನ್ನೆ ಘಟನೆ ನಡೆದಿದ್ದು ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಯುಡಿಆರ್ ಪ್ರಕರಣ ದಾಖಲಾಗಿದೆ. ಆದರೆ ಯುವತಿ ಅನುಮಾನಾಸ್ಪದ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ನನ್ನ ಮಗಳದ್ದು ಆತ್ಮಹತ್ಯೆಯಲ್ಲ, ಕೊಲೆ. ಮೃತ ಪ್ರಬುದ್ಧ ತಾಯಿ ಗಂಭೀರ ಆರೋಪ. ನನ್ನ ಮಗಳದ್ದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಪ್ರಬುದ್ಧ ತಾಯಿ ಸೌಮ್ಯ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗಳು ಆತ್ಮಹತ್ಯೆಗೆ ಶರಣಾಗುವ ಯುವತಿಯಲ್ಲ. ಪ್ರತಿದಿನ ಕಾಲೇಜ್ಗೆ ಹೋದಾಗ ಕರೆ ಮಾಡಿ ಹೇಳ್ತಿದ್ಲು. ನಿನ್ನೆ ಮಧ್ಯಾಹ್ನ 1:30 ಹೊತ್ತಿಗೆ ಫೋನ್ ಮಾಡಿ ಫ್ರೆಂಡ್ ಜೊತೆ ಪಾನಿಪುರಿ ತಿಂತಿದ್ದೀನಿ ಅಂದ್ಲು. ಆದ್ರೆ ಮಧ್ಯಾಹ್ನ 3:30 ಸುಮಾರಿಗೆ ಹೀಗಾಗಿದೆ. ಮನೆಯ ಮೇನ್ ಡೋರ್ ಕ್ಲೋಸ್ ಆಗಿತ್ತು, ಹಿಂದಿನ ಡೋರ್ ತೆಗೆದಿತ್ತು. ಮೊದಲು ನೋಡಿದಾಗ ಮಗಳ ಮೊಬೈಲ್ ಇತ್ತು, ಆಮೇಲೆ ಮೊಬೈಲ್ ಇರ್ಲಿಲ್ಲ. ಗಿಣಿ ಸಾಕಿದ ಹಾಗೆ ನನ್ನ ಮಗಳನ್ನ ಸಾಕಿದ್ದೆ. ಯಾರೋ ನನ್ನ ಮಗಳನ್ನ ಸಾಯಿಸಿದ್ದಾರೆಂದು ತಾಯಿ ಗೋಳಾಡಿದ್ದಾರೆ. 1:30ಗೆ ನನಗೆ ಫೋನ್ ಮಾಡಿದ್ದಾಳೆ. ಫ್ರೆಂಡ್ ಜೊತೆ ಇದ್ದೀನಿ, ಪಾನಿಪುರಿ ತಿನ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆಗ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಶನ್ ಇರುತ್ತೆ. ಒಂದು ಕಾಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. 3:30ವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಮುಂದೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಲ್ಲಿ ಯಾರು ಏನೋ ಸಾಯಿಸ್ಬಿಟ್ಟಿದ್ದಾನೆ. ಪ್ರಬುದ್ಧ ತುಂಬ ಶಿ ಇಸ್ ಅ ವೆರಿ ಬೋಲ್ಡ್ ಗರ್ಲ್. ಅಂದರೆ ಹೆಂಗೆ ಅಂದರೆ ತುಂಬ ಡೇರಿಂಗ್ ಅವಳು. ಶಿ ವಾಸ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್ ಲೈಕ್ ದ್ಯಾಟ್. ಏನೇ ಹೇಳಿದ್ರು ತುಂಬ ಫ್ರ್ಯಾಂಕ್ ಆಗಿ ಮಾತಾಡೋಳು. ಆಂಟಿ ನಾನು ಈ ಥರ ಮಾಡಬೇಕು, ನಾನು ಆ ಥರ ಅಚೀವ್ ಮಾಡಬೇಕು, ಸಿನ್ಸ್ ಅವರ್ ಮಾಮ್ ವಾಸ್ ಅ ಸಿಂಗಲ್ ಪೇರೆಂಟ್, ನಾನು ಆ ಥರ ಅಮ್ಮನ ನೋಡ್ಕೋಬೇಕು, ನಾನು ತುಂಬ ಹೋಪ್ಸ್ ಅವಳಿಗೆ. ಶಿ ಹ್ಯಾಡ್ ಲಾಟ್ ಆಫ್ ಡ್ರೀಮ್ಸ್. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಶಿ ಇಸ್ ನಾಟ್ ದಟ್ ಕೈಂಡ್ ಆಫ್ ಗರ್ಲ್ ಹೂ ವಿಲ್ ಕಮಿಟ್ ಸೂಸೈಡ್ ಆ್ಯಂಡ್ ಆಲ್ ಲೈಕ್ ದಟ್. ಸೊ ನನಗೆ ಅಂತೂ ತುಂಬ ಇಟ್ಸ್ ಲೈಕ್ ಅ ಶಾಕ್ ಫ್ರಮ್ ಎಸ್ಟರ್ಡೇ. ಸೊ ಒಂಚೂರು ಐ ಕುಡಂಟ್ ಸ್ಲೀಪ್ ಆಲ್ಸೋ. ಇಟ್ ವಾಸ್ ಅ ಮೇಜರ್ ಶಾಕ್ ನಮಗೆ. ಪ್ರಬುದ್ಧ ಮೊಬೈಲ್ ಸೀಸ್, ಪೊಲೀಸರಿಂದ ತನಿಖೆ ಚುರುಕು. ಇನ್ನು ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಠಾಣೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಯುವತಿಯ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಎಲ್ಲಾ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಂಡಿದ್ದಾರೆ. 20 ವರ್ಷದ ಯುವತಿಯ ಸಂಶಯಾಸ್ಪದ ಸಾವು, ಕೈ ಮತ್ತೆ ಕುತ್ತಿಗೆಗೆ ಕುಯ್ಕೊಂಡು ಬ್ಲಡ್ ಲಾಸ್ ಆಗಿ ಸಾವಾಗಿದೆ. ಪೋಸ್ಟ್ ಮಾರ್ಟಮ್ದು ಅಂತಿಮ ವರದಿಗೆ ನಾವು ನಿರೀಕ್ಷಣೆಯಲ್ಲಿ ಇದ್ದೇವೆ. ಹಾಗೂ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಯಾರಾದರೂ ಪರಿಚಿತರು ಮಾಡಿರೋದಾ ಅಥವಾ ಬೇರೆ ಇನ್ನೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ತನಿಖೆಯಲ್ಲಿ ವಿದ್ಯಾಭ್ಯಾಸನೇ ಕಾರಣನ ಅಥವಾ ಬೇರೆದೇನಾದರೂ ವಿಚಾರ ಇತ್ತ ಅನ್ನೋದ್ರ ಬಗ್ಗೆ ನಾವು ತನಿಖೆಯಲ್ಲಿ ಪರಿಶೀಲಿಸ್ತಾ ಇದ್ದೀವಿ. ಒಟ್ನಲ್ಲಿ ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿನ ಸುತ್ತ 108 ಅನುಮಾನ ಮೂಡಿದೆ. ತನಿಖೆ ಬಳಿಕವಷ್ಟೇ ಕೊಲೆಯೋ ಆತ್ಮಹತ್ಯೆಯೋ ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.